ರಕ್ತಹೀನತೆ ಗರ್ಭಿಣಿ ಆದಮೇಲೂ ಶುರುವಾಗ್ಬೋದು. ತುಂಬ ಜನ ಪ್ರೆಗ್ನೆನ್ಸಿ ಆದಮೇಲೆ ಸಪ್ಲಿಮೆಂಟ್ಸ್ ತಗೊಳ್ಳಲ್ಲ. ಆಹಾರದಲ್ಲಿ ನಾವು ಐರನ್ ಕಮ್ಮಿ ಇರೋ ಆಹಾರವನ್ನು ಸೇವನೆ ಮಾಡಿದ್ರೆ ಪ್ಲಸ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸಲ್ಲಿ ಏನಾದರೂ ಆದರೆ ಆವಾಗ ಅನಿಮಿಯಾ ಕಾಣಿಸ್ಕೊಳ್ಳುತ್ತೆ. ತುಂಬಾ ವಾಂತಿ ಆಗುತ್ತೆ, ಏನೂ ಸೇರಲ್ಲ, ಏನು ತಿಂದರೆ ನೀರು ಕುಡಿದ್ರೂ ವಾಂತಿ ಆಗುತ್ತೆ. ಮೋಸ್ಟ್ ಕಾಮನ್ ನಮ್ಮ ಇಂಡಿಯನ್ ಇದರಲ್ಲಿ ಇರುವಂಥದ್ದು ಐರನ್ ಡೆಫಿಷಿಯನ್ಸಿ ಅನಿಮಿಯಾ. ತಾಯಿಯಿಂದ ಮಗುಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಒಂದು 10 ಹೆಜ್ಜೆ ತುಂಬ ಸುಸ್ತು, ಸೊ ಬ್ರೆತ್ಲೆಸ್ನೆಸ್ಸು, ಸುಸ್ತು, ಟಯರ್ಡ್ನೆಸ್ಸು, ಇದೆಲ್ಲ ಅನಿಮಿಯಾ ಸಿಂಪ್ಟಮ್ಸು. ಆ ಮೊದಲನೇ 3 ತಿಂಗಳಿಂದನೇ ನಾವು ಅದನ್ನು ಕರೆಕ್ಷನ್ ಮಾಡಿಬಿಟ್ರೆ ಮುಂದೆ ಆಗುವಂಥ ಕಾಂಪ್ಲಿಕೇಶನ್ಸ್ ಕಮ್ಮಿ. ಲೋ ಬರ್ತ್ ವೇಟ್ ತುಂಬ ಕಾಮನ್ ಅನಿಮಿಯಾದಲ್ಲಿ. ಸೊ ಅವ್ರಿಗೆ ಆಲ್ರೆಡಿ ಅನಿಮಿಯಾ ಇತ್ತು, ಆಮೇಲೆ ಅದ್ರ ಮೇಲೆ ಬ್ಲಡ್ ಲಾಸ್ ಆಯಿತು ಅಂದರೆ ಇಟ್ ಈಸ್ ವೆರಿ ಡೇಂಜರಸ್. ಸೊ ಅಂಥ ಟೈಮಲ್ಲಿ ತಾಯಿಗೆ ಆಲ್ರೆಡಿ ಅನಿಮಿಯಾ ಇತ್ತು ಅಂದರೆ ಹಾರ್ಟ್ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಜಾಸ್ತಿ. ಹಾಲು, ಕೆಫೀನ್ ಏನಿರುತ್ತೋ ಅದು ಸ್ವಲ್ಪ ಐರನ್ ಅಬ್ಸಾರ್ಪ್ಷನ್ ಕಮ್ಮಿ ಮಾಡಿರೋದ್ರಿಂದ ಅನಿಮಿಯಾ ಜಾಸ್ತಿ ಆಗುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಗರ್ಭಿಣಿಯರಲ್ಲಿ ಉಂಟಾಗುವಂಥ ಅನೀಮಿಯಾ, ನಾವು ರಕ್ತಹೀನತೆ ಅಂತ ಏನು ಕರಿತೀವಿ. ಸೊ ಸಾಮಾನ್ಯವಾಗಿ ಬೇರೆ ಟೈಮಲ್ಲಿ ಬರುವಂಥ ರಕ್ತಹೀನತೆ ಹಾಗೆಯೇ ಗರ್ಭಿಣಿಯರಲ್ಲಿ ಬರುವಂಥ ಈ ಒಂದು ಅನೀಮಿಯಾ ಯಾವ ರೀತಿಯಾಗಿ ವ್ಯತ್ಯಾಸ ಇರುತ್ತೆ? ಒಂದು ವೇಳೆ ಗರ್ಭಿಣಿಯರಿಗೆ ಅನೀಮಿಯಾ ಬಂತು ಅಂತ ಹೇಳಿದ್ರೆ ಏನಾದರೂ ಸಮಸ್ಯೆ ಉಂಟಾಗುತ್ತಾ? ಇದಕ್ಕೆ ಕಾರಣಗಳೇನು? ಇದರ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂಗೀತಾ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿ, ಮದರ್ಹುಡ್ ಹಾಸ್ಪಿಟಲ್ಸ್, ಇಂದಿರಾನಗರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಡಾಕ್ಟರ್, ಈಗ ಗರ್ಭಿಣಿಯರಲ್ಲಿ ಉಂಟಾಗುವಂಥ ಅನೀಮಿಯಾ, ಸೊ ಗರ್ಭಿಣಿಯರಲ್ಲಿ ಅನೀಮಿಯಾ ಉಂಟಾಗೋದಕ್ಕೆ ಕಾರಣಗಳೇನು? ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಓಕೆ, ಅನೀಮಿಯಾ ರಕ್ತಹೀನತೆ ನೀವು ಹೇಳಿದ ಹಾಗೆ. ಸೊ ನಮ್ದು ಹಿಮೋಗ್ಲೋಬಿನ್ ಪರ್ಸೆಂಟೇಜ್. ಈಗ ರಕ್ತಹೀನತೆ ಗರ್ಭಿಣಿ ಆದ್ಮೇಲೂ ಶುರುವಾಗ್ಬೋದು, ಅಥವಾ ಗರ್ಭಿಣಿ ಆಗಕ್ ಮುಂಚೆಯಿಂದಾನೇ ಅವ್ರಿಗೆ ಅನಿಮಿಯಾ ಇದ್ದು ವಿಚ್ ಕ್ಯಾನ್ ಕಂಟಿನ್ಯೂ ಆಗುವಾಗ. ಸೊ ಗರ್ಭಿಣಿ ಆಗಕ್ ಮುಂಚೆನೆ ಅವ್ರಿಗೆ ಅನಿಮಿಯಾ ಇತ್ತು ಅಂತ ಅಂದ್ರೆ ಪ್ರಾಬಬ್ಲಿ ಪೀರಿಯಡ್ಸ್ ಆಗುವಾಗ ತುಂಬಾ ಬ್ಲಡ್ ಫ್ಲೋ ಆಗಿ ಮುಂಚೆನೆ ಅವರಿಗೆ ಅನಿಮಿಯಾ ಆಗಿತ್ತು ಅಂತ ಕಾಣುತ್ತೆ. ಸೊ ಅದು ಪ್ರೆಗ್ನೆನ್ಸಿ ಆದ್ಮೇಲೆ ಡೆಫಿನೆಟ್ಲಿ ಇನ್ನೂ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ದಟ್ ಅದು ಒಂದು ಮೇನ್ ರೀಸನ್ ಇರುತ್ತೆ. ಮುಂಚೆ ಯಾರು ಹಿಂಗೆ ರೊಟೀನ್ ಆಗಿ ಹಿಮೋಗ್ಲೋಬಿನ್ ಚೆಕ್ ಮಾಡ್ಸಲ್ಲ. ಅಂದ್ರೆ ಅದೇನೋ ಏನಾದ್ರೂ ಒಂದ್ ಸಿಂಪ್ಟಮ್ ಕಾಣೋವರೆಗೂ ಯಾರು ನಾವು ಹೋಗಿ ಹಿಮೋಗ್ಲೋಬಿನ್ ಚೆಕ್ ಮಾಡ್ಸಲ್ಲ. ಬಟ್ ತುಂಬಾ ರಕ್ತಸ್ರಾವ ಆಗಿ ಅವಾಗ ಏನಾದ್ರೂ ಅನಿಮಿಯಾ ಆಗಿರ್ಬೋದು. ಓಕೆ, ಪ್ರೆಗ್ನೆನ್ಸಿನಲ್ಲಿ ಅನಿಮಿಯಾ ಏನಕ್ಕಾಗತ್ತೆ ಅಂದ್ರೆ ಒಂದು ಮೇನ್ ಥಿಂಗ್ ನಮ್ಮ ಆಹಾರ. ಸೊ ಆಹಾರದಲ್ಲಿ ನಾವು ಐರನ್ ಕಮ್ಮಿ ಇರೋ ಆಹಾರವನ್ನು ಸೇವನೆ ಮಾಡಿದ್ರೆ ಡೆಫಿನೆಟ್ಲಿ ಅನಿಮಿಯಾ ಆಗತ್ತೆ. ಒಂದು ಇನ್ನೊಂದು, ನಾವು ತುಂಬಾ ಜನ ಪ್ರೆಗ್ನೆನ್ಸಿ ಆದ್ಮೇಲೆ ಸಪ್ಲಿಮೆಂಟ್ಸ್ ತಗೊಳ್ಳಲ್ಲ. ನಾವು ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗೂ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಸೊ ಐರನ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಐರನ್ ತಗೊಳ್ದೇ ಇದ್ರೆ ಆಗತ್ತೆ. ಪ್ಲಸ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಆದ್ರೆ ಅವಾಗ ಅನಿಮಿಯಾ ಕಾಣಿಸ್ಕೊಳ್ಳುತ್ತೆ. ಓಕೆ ಓಕೆ. ಕೆಲವರಿಗೆ ಕಂಟಿನ್ಯೂಸ್ಲಿ ವಾಮಿಟಿಂಗ್ ಆಗ್ತಾ ಇರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಆ ತರ ಕಂಟಿನ್ಯೂಸ್ ವಾಮಿಟಿಂಗ್ ಆಗೋದಕ್ಕೂ ಅನಿಮಿಯಾಗೆ ಏನಾದ್ರೂ ಕನೆಕ್ಷನ್ಸ್ ಇದೆಯಾ? ಈಗ ಮೊದಲು 3 ತಿಂಗಳು ನಾರ್ಮಲ್ ಆಗಿ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ ಒಂದೆರಡು ಸ್ವಲ್ಪ ವಾಮಿಟಿಂಗು ಅಥವಾ ನಾಸಿ ಅಂದ್ರೆ ವಾಮಿಟಿಂಗ್ ಬರೋ ತರ ಆಗುವಂತದ್ದು ಇರುತ್ತೆ. ಬಟ್ ತುಂಬಾ ಜನಕ್ಕೆ ನಾವು ಹೈಪರ್ ಎಮಿಸಿಸ್ ಗ್ರಾವಿಡೇರಮ್ ಅಂತೀವಿ, ಅಂದ್ರೆ ತುಂಬಾನೇ ವಾಂತಿ ಆಗುತ್ತೆ, ಏನೂ ಸೇರಲ್ಲ, ಏನ್ ತಿಂದ್ರೆ ನೀರ್ ಕುಡಿದ್ರೂ ವಾಂತಿ ಆಗುತ್ತೆ ಅಂತವ್ರಿಗೆ ನಾವು ಅಡ್ಮಿಟ್ ಮಾಡಿ ಡ್ರಿಪ್ಸ್ ಎಲ್ಲ ಹಾಕ್ತಿವಿ. ಸೊ ಅಂತವ್ರಿಗೆ ಆಹಾರ ಸೇವನೆನೇ ಇರೋದಿಲ್ಲ, ಅಂತವ್ರಿಗೆ ಅನಿಮಿಯಾ ಆಗೋ ಚಾನ್ಸಸ್ ಜಾಸ್ತಿ, ಯಾಕೆಂದ್ರೆ ಏನು ಸೇರಲ್ಲ. ಹಾಗಾಗಿ ಓಕೆ. ಇನ್ ಕೆಲವ್ರು ಹೇಳ್ತಾರೆ ನಾನು ಚೆನ್ನಾಗಿ ತಿಂತೀನಿ, ಎಲ್ಲ ಫುಡ್ಡು ಬೇಕಾಗಿರೋದನ್ನ ತಿಂತೀನಿ, ಬಟ್ ಸ್ಟಿಲ್ ಅನಿಮಿಯಾ ಇದೆ, ಅಂದ್ರೆ ಟೆಸ್ಟ್ ಮಾಡಿದಾಗ ಈ ರೀತಿ ಇದೆ ಅಂತ ಗೊತ್ತಾಯ್ತು ಅಂತ. ಯಾಕೆ? ಚೆನ್ನಾಗಿ ಊಟ ಮಾಡಿದ್ರು ಕೂಡ ಅನಿಮಿಯಾ ಯಾವ ಕಾರಣಕ್ಕೋಸ್ಕರ? ಚೆನ್ನಾಗಿ ಊಟ ಮಾಡೋದು ಬೇರೆ, ಕರೆಕ್ಟ್ ಆಗಿ ಯಾವ್ದು ಐರನ್ ರಿಚ್ ಫುಡ್ ಇದೆಯೋ ಅದನ್ನ ತಿನ್ನೋದು ಬೇರೆ. ಮೋಸ್ಟ್ಲಿ ಕರೆಕ್ಟ್ ಆಗಿರೋ ಆಹಾರ ತಗೊಳ್ತಾ ಇಲ್ಲ, ಅಥವಾ ಬೇರೆ ಏನಾದ್ರೂ ಮೆಡಿಕಲ್ ಕಂಡೀಷನ್ ಇರ್ಬೋದು. ಈಗ ಒಂದು ಪ್ರೆಗ್ನೆಂಟ್ ಲೇಡಿ ನಮ್ಮ ಹತ್ರ ಬಂದ್ರೆ ಮೊದಲು 3 ತಿಂಗಳಲ್ಲಿ ನಾವು ಫಸ್ಟ್ ಟೆಸ್ಟ್ ಮಾಡೋದೇ ಹಿಮೋಗ್ಲೋಬಿನ್. ಸೊ ನಾವು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಚೆಕ್ ಮಾಡ್ತೇವೆ. ಸೊ ಅದರಲ್ಲಿ ನಮಗೆ ಹಿಮೋಗ್ಲೋಬಿನ್ ಕಮ್ಮಿ ಬಂತು ಅನ್ಕೊಳ್ಳಿ, ಅಂದ್ರೆ ಏನು ಇವಾಗ ನಾವು ನೋಡ್ತಿರೋ ಹಿಮೋಗ್ಲೋಬಿನ್ ಒಂದು 11.5ರಿಂದ 13ವರೆಗೂ ಪ್ರೆಗ್ನೆಂಟ್ ಫಿಮೇಲ್ ಅಲ್ಲಿ ಇರಬೇಕು. ಸೊ ಹಾಗೇನಾಗತ್ತೆ, ಯಾವಾಗ ಅದು 10ರಿಂದ ಕಮ್ಮಿ ಬಂತು ಅಂದ್ರೆ ನಾವು ಅದನ್ನ ವಿ ಕನ್ಸಿಡರ್ ದಟ್ ಇಸ್ ಅನಿಮಿಯಾ. ಸಿವಿಯರ್ ಅನಿಮಿಯಾ ಅಂದ್ರೆ ತುಂಬಾ ಪ್ರಮಾಣದಲ್ಲಿ ಅನಿಮಿಯಾ ಆಯ್ತು ಅಂದ್ರೆ ದಟ್ ಇಸ್ ಲೆಸ್ ದೆನ್ 6. 7 to 8, 9 ಇದ್ರೆ ಒಂದ್ ಸ್ವಲ್ಪ ಮಾಡರೇಟ್ ಅನಿಮಿಯಾ ಅಂತ ತಗೋಬಹುದು. ಈಗ ನಾವು ಅದು ಫಸ್ಟ್ ಅದು ಬಂದ ತಕ್ಷಣ ಇವಾಗ ನಮ್ಗದು ತುಂಬಾ ಕಮ್ಮಿ ಮಟ್ಟದಲ್ಲಿ ಅನಿಮಿಯಾ ಇದೆ, ಒಂದು 11, 10 ಆ ತರ ಇತ್ತು ಅಂತ ಅಂದ್ರೆ ನಾವು ಐರನ್ ಸಪ್ಲಿಮೆಂಟ್ಸ್ ಅಂದ್ರೆ ಟ್ಯಾಬ್ಲೆಟ್ಸ್ ಇಂದ ನಾವು ಅದನ್ನ ಗುಣ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅದರಲ್ಲೂ ಇವಾಗ ನಾವು ಇನ್ನೊಂದು ಮತ್ತೆ 2 ವಾರ 3 ವಾರ ಬಿಟ್ಟು ಮತ್ತೆ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡಿದಾಗ ಎಷ್ಟೇ ಪ್ರಮಾಣದಲ್ಲಿ ಆಹಾರ ಸೇವನೆ ಆಗ್ತಾ ಇದ್ರು
ಏನೂ ವಾಮಿಟಿಂಗ್ ಆಗ್ತಿಲ್ಲ, ಆಹಾರ ತಗೊಳ್ತಿದ್ದಾರೆ, ಐರನ್ ರಿಚ್ ಫುಡ್ ತಗೊಳ್ತಾ ಇದ್ದಾರೆ, ಸಪ್ಲಿಮೆಂಟ್ಸ್ ತಗೊಳ್ತಾ ಇದ್ದಾರೆ, ಆದ್ರೂ ಅನಿಮಿಯಾ ಕರೆಕ್ಷನ್ ಆಗ್ತಾ ಇಲ್ಲ, ಆದ್ರೂ ಇನ್ನೂ 7, 8 ಹಾಗೆ ಇದೆ, ಮೇಲೆ ಹೋಗ್ತಿಲ್ಲ ಅಂತ ಅಂದರೆ ನಾವು ಬೇರೆ ಥರದ ಅನಿಮಿಯಾ ಏನಿದೆ ಅಂತ ನೋಡಬೇಕಾಗತ್ತೆ. ಅಂದರೆ ನಾವು ಅನಿಮಿಯಾದಲ್ಲಿ ಬೇರೆ ಬೇರೆ ಥರದ ಅನಿಮಿಯಾಗಳಿರುತ್ತೆ. ಮೋಸ್ಟ್ ಕಾಮನ್ ನಮ್ಮ ಇಂಡಿಯನ್ ಇದರಲ್ಲಿ ಇರುವಂಥದ್ದು ಐರನ್ ಡೆಫಿಷಿಯನ್ಸಿ ಅನಿಮಿಯಾ, ಅಂದರೆ ಐರನ್ ಪ್ರಮಾಣ ರಕ್ತದಲ್ಲಿ ಕಮ್ಮಿಯಾಗಿ ಬರುವಂಥ ಅನಿಮಿಯಾ. ಬೇರೆ ಇದೆಯಾ ಅಂತ ನೋಡಬೇಕು ಅಂದರೆ ನಮ್ಮಲ್ಲಿ ಪೆರಿಫೆರಲ್ ಸ್ಮಿಯರ್ ಅಂತ ಮಾಡ್ತೀವಿ. ಹಿಮೋಗ್ಲೋಬಿನ್ ಕಮ್ಮಿ ಬಂತು, ಜಾಸ್ತಿನೇ ಆಗ್ತಾ ಇಲ್ಲ ಏನೇ ಕೊಟ್ರು ಅಂದಾಗ ಸ್ಮಿಯರ್ ಟೆಸ್ಟ್ ಅಂತ ಮಾಡ್ತೀವಿ. ಅದರಲ್ಲಿ ಏನಾದರೂ ಥಲೆಸೀಮಿಯಾ ಅಂತ ಬಂದಿದೆಯಾ ನೋಡಬೇಕು. ಸೊ ಈ ಥಲೆಸೀಮಿಯಾ ಏನಾದರೂ ಆ ಪ್ರೆಗ್ನೆಂಟ್ ತಾಯಿಗಿದ್ರೆ ಅದರಲ್ಲಿ ನಾವು ಎಷ್ಟೇ ಐರನ್ ರಿಚ್ ಫುಡ್ ಆಗಲಿ ಸಪ್ಲಿಮೆಂಟ್ಸ್ ಕೊಟ್ರು ಜಾಸ್ತಿ ಆಗೋದಿಲ್ಲ. ಅವಾಗ ಅದಕ್ಕೆ ಫಾಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಅನಿಮಿಯಾದಲ್ಲಿ ಬೇರೆ ಬೇರೆ ತರ ಇರೋದ್ರಿಂದ ಯಾವ ತರದ ಅನಿಮಿಯಾ ಇದೆ ಮತ್ತೆ ಅದನ್ನ ಟ್ರೀಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಿದ್ರೆ ಈ ಥಲಸೀಮಿಯಾ ತಾಯಿಯಿಂದ ಮಗುಗೆ ಹೋಗುತ್ತಾ? ಹೌದು, ಅದರಲ್ಲಿ ತುಂಬಾ ತರದ ಬೀಟಾ ಥೆಲೆಸೀಮಿಯಾ ಮತ್ತೆ ಮೇಜರ್ ಮೈನರ್ ಎಲ್ಲ ಇರುತ್ತೆ. ಬಟ್ ಎಸ್, ತಾಯಿಯಿಂದ ಮಗು ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಇರುವಂತದ್ದು ಐರನ್ ಡೆಫಿಷಿಯನ್ಸಿನೇ. ಮೇನ್ ಆಗಿ ಆಹಾರ ಪದ್ಧತಿನಲ್ಲಿ ಅಥವಾ ನಾವು ಸಪ್ಲಿಮೆಂಟ್ಸ್ ತಗೊಳ್ದಿರೋದ್ರಿಂದ, ಅಥವಾ ತುಂಬಾ ಜನ ಚಿಕ್ಕ ವಯಸ್ಸಿಂದನೂ ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ, ತುಂಬಾ ರಕ್ತಸ್ರಾವ ಆಗ್ತಾ ಇದೆ ಅಂದ್ರೂ ಹೋಗಿ ತೋರಿಸ್ಕೊಂಡಿರಲ್ಲ, ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಿರಲ್ಲ. ಸೊ ಹಾಗಾಗಿ ಎಷ್ಟೊಂದು ಜನ ಅನಿಮಿಯಾದಲ್ಲಿ ಇದ್ದೇನೆ ಪ್ರೆಗ್ನೆಂಟ್ ಆಗಿರ್ತಾರೆ. ಅಂತವ್ರು ಪ್ರೆಗ್ನೆನ್ಸಿನಲ್ಲಿ ಅನಿಮಿಯಾ ಇನ್ನೂ ವರ್ಸ್ಟ್ ಆಗತ್ತೆ. ಓಕೆ, ಇದ್ರ ಸಿಂಪ್ಟಮ್ಸ್ ಏನಾದ್ರು ಗೊತ್ತಾಗತ್ತೆ ಅವ್ರಿಗೆ ನನ್ಗೆ ಅನಿಮಿಯಾ ಇದೆ ಅನ್ನೋದ್ರ ಬಗ್ಗೆ? ಹೌದು. ಸೊ ಅನಿಮಿಯಾ ಇರೋರು ಯೂಶಲಿ ತುಂಬಾ ಸುಸ್ತಾಗ್ತಾರೆ. ಲೈಕ್ ಇಲ್ಲಿಂದ ಒಂದು 10 ಹೆಜ್ಜೆ ತುಂಬಾ ಸುಸ್ತು. ದಟ್ ಇಸ್ ದ ಮೇನ್ ಥಿಂಗ್. ಏನು ತುಂಬಾ ಕೆಲಸ ಮಾಡಿದ್ರು ಸುಮ್ಮನೆ ಕೂತಿದ್ದಾಗ್ಲೂ ಅಥವಾ ಉಪ್ಸ ಬರೋದು, ಬ್ರೆತ್ಲೆಸ್ನೆಸ್ ಅಂತ ಏನ್ ಹೇಳ್ತೀವಿ, ತುಂಬಾ ಉಪ್ಸ ಬಂದಂಗೆ ಆಗುತ್ತೆ. ಸೊ ಬ್ರೆತ್ಲೆಸ್ನೆಸ್ಸು, ಸುಸ್ತು, ಟಯರ್ಡ್ನೆಸ್ಸು, ಇದೆಲ್ಲ ಅನಿಮಿಯಾ ಸಿಂಪ್ಟಮ್ಸ್. ಸೊ ಹೀಗಿದ್ದಾಗ ಆಮೇಲೆ ತುಂಬಾ ಒಂಥರ ಪೇಲ್ ಕಾಣಿಸ್ತಾರೆ, ಅಂದ್ರೆ ತುಂಬಾ ವೈಟ್ ಕಾಣಿಸ್ತಾರೆ. ತುಂಬಾ ಸಿವಿಯರ್ ಅನಿಮಿಯಾ ಇದ್ರೆ ಯು ಲುಕ್ ವೆರಿ ಪೇಲ್. ಸೊ ಇದೆಲ್ಲ ಇದ್ದಾಗ ಬೆಟರ್ ಟು ಗೋ ಅಂಡ್ ಗೆಟ್ ಚೆಕ್. ರೊಟೀನ್ ಆಗಿ ನಾವ್ ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗೂ ಮೊದಲನೇ 3 ತಿಂಗಳಲ್ಲಿ ಚೆಕಪ್ ಬಂದ ತಕ್ಷಣ ನಾವು ಫಸ್ಟ್ ನೋಡ್ಬಿಡ್ತೀವಿ. ಯಾಕಂದ್ರೆ ಆ ಮೊದಲನೇ 3 ತಿಂಗಳಿಂದಾನೇ ನಾವ್ ಅದನ್ನ ಕರೆಕ್ಷನ್ ಮಾಡ್ಬಿಟ್ರೆ ಮುಂದೆ ಆಗುವಂತ ಕಾಂಪ್ಲಿಕೇಶನ್ಸ್ ಕಮ್ಮಿ. ಓಕೆ ಓಕೆ, ಒಂದ್ ವೇಳೆ ಅದಕ್ಕೆ ಸರಿಯಾಗಿ ಟ್ರೀಟ್ ಮಾಡಿಲ್ಲ, ಬೇಕಾಗಿರೋ ಸಪ್ಲಿಮೆಂಟ್ಸ್ ನ ತಗೊಳ್ಳಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗತ್ತಾ, ಕಾಂಪ್ಲಿಕೇಶನ್ಸ್ ಆಗತ್ತಾ? ಡೆಫಿನೆಟ್ಲಿ. ಯಾಕಂದ್ರೆ ಮಗುಗೆ ಹೋಗೋದೇ ತಾಯಿಯಿಂದ ಹೋಗೋ ಆ ರಕ್ತದಲ್ಲಿ ಏನ್ ಹೋಗುತ್ತೋ ಆಹಾರ ಅಷ್ಟೇ. ಸೊ ರಕ್ತದಲ್ಲಿ ಮೇನ್ ಆಗಿ ಹಿಮೋಗ್ಲೋಬಿನ್ ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಸೊ ತಾಯಿಗೆ ರಕ್ತ ಕಮ್ಮಿ ಇದೆ ಅಂತ ಅಂದ್ರೆ ಮಗುಗೆ ಹೋಗುವಂತ ರಕ್ತದ ಪ್ರಮಾಣನೂ ಕಮ್ಮಿ. ಸೊ ಆಕ್ಸಿಜನ್ ಮಗುಗೆ ರೀಚ್ ಆಗುವಂಥದ್ದು ಕಮ್ಮಿ. ಸೊ ಮಗುಗೆ ಆಕ್ಸಿಜನ್ ಕಮ್ಮಿ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಮಗು ಬೆಳವಣಿಗೆಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಲೈಕ್ ಮೊದಲನೇದಾಗಿ ಆಗೋದು ಲೋ ಬರ್ತ್ ವೇಟ್ ಬೇಬೀಸ್, ಅಂದ್ರೆ 2 kg ಕಮ್ಮಿ ಇರೋ ಮಕ್ಕಳು ಹುಟ್ಟೋದಾಗ್ಲಿ, ಅಥವಾ ಪ್ರೀ ಟರ್ಮ್ ಡೆಲಿವರೀಸ್ ಅಂದ್ರೆ 36 ವಾರಕ್ಕೆ ಒಳಗಡೆನೆ ಮಗು ಹುಟ್ಟೋದಾಗ್ಲಿ. ಲೋ ಬರ್ತ್ ವೇಟ್ ತುಂಬಾ ಕಾಮನ್ ಅನಿಮಿಯಾದಲ್ಲಿ. ಸೊ ಲೋ ಬರ್ತ್ ವೇಟ್, ಪ್ರೀ ಟರ್ಮ್ ಡೆಲಿವರೀಸ್ ತುಂಬಾ ಕಾಮನ್. ಓಕೆ, ಪ್ರೆಗ್ನೆಂಟ್ ವುಮೆನ್ಗೆ ಬೇರೆ ಎಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ? ಮಗುಗೆ ಒಂದು ಕಡೆ ಆದ್ರೆ ವುಮೆನ್ಗೆ ಏನಾದ್ರು? ಡೆಫಿನೆಟ್ಲಿ ಅದು ತಾಯಿಗೂ ಆ ಪ್ರೆಗ್ನೆನ್ಸಿನಲ್ಲಿ ತುಂಬಾ ಸುಸ್ತು, ಶಿಲ್ ನಾಟ್ ಬಿ ಆಕ್ಟಿವ್ ಅಟ್ ಆಲ್, ಊಟ ಸೇರೋದಿಲ್ಲ. ಅನಿಮಿಯಾದಲ್ಲಿ ಇವಾಗ ನಾವು ಡೆಲಿವರಿ ಟೈಮಲ್ಲೂ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅಂದ್ರೆ ಇವಾಗ ನಾವು ಡೆಲಿವರಿ ಟೈಮಲ್ಲಿ ಆಸ್ ಸಚ್ ಇವಾಗ ನಾರ್ಮಲ್ ಡೆಲಿವರಿ ಆಗಲಿ ಸಿಸೇರಿಯನ್ ಆಗಲಿ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ಬ್ಲಡ್ ಲಾಸ್ ಆಗತ್ತೆ. ನಾರ್ಮಲ್ ಡೆಲಿವರಿ ಆಗ್ಬೋದು, ಸಿಸೇರಿಯನ್ ಆಗ್ಬೋದು. ಸೊ ಅದು ಒಂದು ನಾರ್ಮಲ್ ಲೆವೆಲ್ ಅಲ್ಲಿ ಹಿಮೋಗ್ಲೋಬಿನ್ ಒಂದು 13 ಹಂಗಿತ್ತು ಅಂದ್ರೆ ಎಷ್ಟೇ ನಾರ್ಮಲ್ ಡೆಲಿವರಿ ಸಿಸೇರಿಯನ್ ಬ್ಲಡ್ ಲಾಸ್ ಆದ್ರೂನು ಒಂದು 11ರಿಂದ 12 ಇರುತ್ತೆ. ಅವ್ರಿಗೆ ಆಲ್ರೆಡಿ ಅನಿಮಿಯಾ ಇತ್ತು, ಆಮೇಲೆ ಅದ್ರ ಮೇಲೆ ಬ್ಲಡ್ ಲಾಸ್ ಆಯ್ತು ಅಂದ್ರೆ ಇಟ್ ಇಸ್ ವೆರಿ ಡೇಂಜರಸ್. ಅದರಲ್ಲಿ ಏನಾದ್ರೂ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ, ಅಂದ್ರೆ PPH ಅಂತ ಹೇಳ್ತೀವಿ. ಈಗ ಮಗು ಹುಟ್ಟಿದ ತಕ್ಷಣ ಗರ್ಭಕೋಶ ಗಟ್ಟಿಯಾಗಿ ಇಟ್ ಶುಡ್ ಕಂಟ್ರಾಕ್ಟ್, ಅದು ಆಗದೇನೆ PPH ಅಂತ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಏನಾದ್ರೂ ಆದ್ರೆ ಏನು ನಾರ್ಮಲ್ ಬ್ಲಡ್ ಲಾಸ್ ಆಗುತ್ತೋ ಡೆಲಿವರಿ ಟೈಮಲ್ಲಿ ಅದಕ್ಕೆ 2ರಷ್ಟು ಬ್ಲಡ್ ಲಾಸ್ ಆಗುತ್ತೆ. ಸೊ ಅಂತ ಟೈಮಲ್ಲಿ ತಾಯಿಗೆ ಆಲ್ರೆಡಿ ಅನಿಮಿಯಾ ಇತ್ತು ಅಂದ್ರೆ ಹಾರ್ಟ್ ಫೇಲ್ಯೂರ್ ಆಗುವಂತ ಚಾನ್ಸಸ್ ಜಾಸ್ತಿ. ಓಕೆ, ಸೊ ಡೆಲಿವರಿ ಟೈಮಲ್ಲಿ ಕಾಂಪ್ಲಿಕೇಶನ್ಗಳು ಆಗುತ್ತೆ ಅಂತ. ನೀವೀಗ ಸಪ್ಲಿಮೆಂಟ್ ಒಂದ್ ಕಡೆ ಕೊಡ್ತಾ ಇದ್ದೀರಾ, ಬಟ್ ಅವರ ಪರ್ಸನಲ್ ಲೈಫ್ ಅನ್ನು ಅವ್ರು ನೋಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಯಾವ ರೀತಿ ಫುಡ್ ತಗೋಬೇಕಾಗಿರುತ್ತೆ, ಡಯಟ್ ಪ್ಲಾನ್ ಹೇಗಿರ್ಬೇಕು ಅನಿಮಿಯಾ ಇದ್ದವರಿಗೆ ಸ್ಪೆಷಲಿ? ಸಪ್ಲಿಮೆಂಟ್ಸ್ ನಾವು ಎನಿವೇ ಒಂದು ಐರನ್ ಸಪ್ಲಿಮೆಂಟ್ ಕೊಟ್ಟಿರ್ತೀವಿ. ಎವ್ರಿ 6 ವೀಕ್ಸ್ ನಿಮಗೆ ಆಲ್ರೆಡಿ ಅನಿಮಿಯಾ ಇತ್ತು ಅಂದ್ರೆ ಎವ್ರಿ 6 ವೀಕ್ಸ್ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಊಟದಲ್ಲಿ ಐರನ್ ರಿಚ್ ಫುಡ್ ಅಂದ್ರೆ ಎಲ್ಲಾ ತರದ್ದು ಸೊಪ್ಪು,
ಎನಿಥಿಂಗ್ ಗ್ರೀನ್, ಎಲ್ಲಾ ತರದ್ದು ಸೊಪ್ಪು, ದಂಟ್ ಸೊಪ್ಪು, ಪಾಲಕ್, ಎನಿ ಸೊಪ್ಪು ಅದರಲ್ಲೆಲ್ಲ ಐರನ್ ರಿಚ್ ಇರುತ್ತೆ. ಡ್ರೈ ಫ್ರೂಟ್ಸ್ ಅಲ್ಲಿ ಡೇಟ್ಸ್, ಅದ್ರಲ್ಲಿ ಐರನ್ ರಿಚ್ ಇರುತ್ತೆ. ಪೊಮೊಗ್ರಾನೆಟ್, ಬೀಟ್ರೂಟ್, ಕ್ಯಾರೆಟ್ ಇಂಥದ್ರಲ್ಲೆಲ್ಲ ತುಂಬಾ ಐರನ್ ರಿಚ್ ಫುಡ್. ಸೊ ಆಹಾರದಲ್ಲಿ ಸ್ವಲ್ಪ ಐರನ್ ರಿಚ್ ಫುಡ್ ಇನ್ಕ್ಲೂಡ್ ಮಾಡಿ. ಸಪ್ಲಿಮೆಂಟ್ಸ್ ತಗೊಳ್ಳಿ, ಯಾಕಂದ್ರೆ ಯೂಶಲಿ ಐರನ್ ಟ್ಯಾಬ್ಲೆಟ್ ತಗೊಂಡ್ರೆ ಕಾನ್ಸ್ಟಿಪೇಷನ್ ಆಗತ್ತೆ, ಮೋಷನ್ ಗಟ್ಟಿ ಆಗತ್ತೆ ಅನ್ಕೊಂಡ್ ಬಿಟ್ಬಿಡ್ತಾರೆ. ಸೊ ಮಾಡಕ್ ಹೋಗ್ಬೇಡಿ. ಇವಾಗೆಲ್ಲ ಸಿಂಪಲ್ ತುಂಬಾ, ಆಮೇಲೆ ತುಂಬಾ ಗ್ಯಾಸ್ಟ್ರೈಟಿಸ್ ಆಗತ್ತೆ ಐರನ್ ಟ್ಯಾಬ್ಲೆಟ್ ತಗೊಂಡ್ರೆ ಅಂತ ಹೇಳಿ ತಗೊಳಲ್ಲ. ಸೊ ಅದು ಇವಾಗೆಲ್ಲ ಬರ್ತಾ ಇರೋ ಐರನ್ ಟ್ಯಾಬ್ಲೆಟ್ಸ್ ಎಲ್ಲ ಒಂಚೂರು ಗ್ಯಾಸ್ಟ್ರಿಕ್ ಇರಿಟೇಷನ್ ಇರೋದಿಲ್ಲ. ಇಟ್ಸ್ ವೆರಿ ಈಸಿ ಟು ಡೈಜೆಸ್ಟ್. ಸೊ ಹಾಗಾಗಿ ಸಪ್ಲಿಮೆಂಟ್ಸ್ ಪ್ಲಸ್ ಡಯಟ್ ಇಟ್ ವಿಲ್ ಹೆಲ್ಪ್. ಓಕೆ. ಎಕ್ಸರ್ಸೈಸ್ ಏನಾದ್ರೂ ಮ್ಯಾಟರ್ ಆಗುತ್ತಾ ಅಲ್ಲಿ? ಫಿಸಿಕಲ್ ಆಕ್ಟಿವಿಟಿ ಡೆಫಿನೆಟ್ಲಿ. ಎಕ್ಸರ್ಸೈಸ್ ಹೋಲ್ಸಮ್ ಪ್ರೆಗ್ನೆನ್ಸಿ, ಇಟ್ ವಿಲ್ ಟೇಕ್ ಕೇರ್ ಆಫ್ ತುಂಬಾ ಎವ್ರಿಥಿಂಗ್. ಮುಖ್ಯ. ಬೆಳಗ್ಗೆ ಎದ್ದು ಒಂದು 7 ಗಂಟೆ ಬಿಸಿಲಿಗೆ ಓಡಾಡಿದ್ರೆ ವೈಟಮಿನ್ D3 ಬರುತ್ತೆ. ಸೊ ನಡೀತಾ ಆಕ್ಸಿಜನ್ ಆಲ್ಸೋ. ಹೊರಗಡೆ ನಾನು ಹೇಳೋದು ಯಾವಾಗ್ಲೂ ಟ್ರೆಡ್ಮಿಲ್ ಅಲ್ಲಿ ವಾಕ್ ಮಾಡೋ ಬದಲು ಹೊರಗಡೆ ಪಾರ್ಕ್ ಅಲ್ಲಿ ಹೋಗಿ ವಾಕ್ ಮಾಡಿ. ಆ ಹೊರಗಡೆ ಎನ್ವೈರ್ಮೆಂಟ್ ಅಲ್ಲಿ ಆಕ್ಸಿಜನ್ ಸಪ್ಲೈ ಚೆನ್ನಾಗಿರುತ್ತೆ. ಸೊ ಆಲ್ ದಟ್ ವಿಲ್ ಹೆಲ್ಪ್. ಓಕೆ. ಹೆಚ್ಚು ಟೀ ಕಾಫಿ ಕುಡಿದ್ರೆ ಐರನ್ ಡಿಫಿಷಿಯನ್ಸಿ ಬರುತ್ತೆ ಅಂತ ಹೇಳ್ತಾರೆ, ಹೌದಾ? ಹೌದು. ಅಂದ್ರೆ ಕಾಫಿ ನಾವು ಪ್ರೆಗ್ನೆನ್ಸಿನಲ್ಲೂ ಕೇಳ್ತಾರೆ ಕಾಫಿ ಟೀ ಕುಡಿಬೋದು ಅಂತ. ಒಂದು ಸ್ಮಾಲ್ ಕಪ್, 1 ಕಪ್ ಪೆ ಡೇ ಇಸ್ ವಾಟ್ ವಿ ಅಲೋ. ಯಾಕಂದ್ರೆ ಕೆಫೀನ್, ಕಾಫಿನಲ್ಲಿ ಏನು ಕೆಫೀನ್ ಇರುತ್ತೆ ಅದು ಸ್ವಲ್ಪ ಐರನ್ ಅಬ್ಸಾರ್ಪ್ಷನ್ ಕಮ್ಮಿ ಮಾಡ್ಬಿಡುತ್ತೆ. ಹಾಲು, ಕೆಫೀನ್ ಏನಿರುತ್ತೋ ಅದು ಸ್ವಲ್ಪ ಐರನ್ ಅಬ್ಸಾರ್ಪ್ಷನ್ ಕಮ್ಮಿ ಮಾಡಿರೋದ್ರಿಂದ ತುಂಬಾ ಟೀ ಕಾಫಿ ಕುಡಿಯೋರಿಗೆ ಸ್ವಲ್ಪ ಐರನ್ ಅಬ್ಸಾರ್ಪ್ಷನ್ ಕಮ್ಮಿ ಆಗ್ಬಿಡುತ್ತೆ, ಅನಿಮಿಯಾ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ಕುಡಿಯಕ್ ಬಿಡೋದಿಲ್ಲ. ಓಕೆ. ಡಾಕ್ಟರ್, ಇದ್ರ ಬಗ್ಗೆ ಕೊನೆಯದಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅನಿಮಿಯಾ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ತುಂಬಾ ಮಟ್ಟಿಗೆ ಕಾಮನ್. ಸೊ ಹಾಗಾಗಿ ನಾವು ಮೊದಲನೇದು ಅನಿಮಿಯಾಗೆ ಸಪ್ಲಿಮೆಂಟ್ಸ್ ನಾವು ಏನ್ ಟ್ಯಾಬ್ಲೆಟ್ ಕೊಡ್ತೀವಿ ಅದಕ್ಕಿಂತನೂ ನಮ್ಮ ಆಹಾರ ಪದ್ಧತಿ. ಸೊ ಮುಂಚೆಯಿಂದಾನೇ ನಿಮ್ಮ ಮಗಳಿಗೆ ಒಂದು ಪ್ಯೂಬರ್ಟಿ ಅಂತ ಏನ್ ಹೇಳ್ತೀವಿ ನಾವು, ಮೊದಲು ಮುಟ್ಟು ಶುರು ಆದಾಗಿಂದಾನು ಫಸ್ಟ್ ಥಿಂಗ್ ನಾವು ನೋಡ್ಕೋಬೇಕಿರೋದು ಆಹಾರ. ಅವ್ರದ್ದು ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಪ್ರೆಗ್ನೆನ್ಸಿ ಆಗಕ್ ಮುಂಚೆನೆ ಒಂದ್ಸರಿ ಹಿಮೋಗ್ಲೋಬಿನ್ ನೋಡ್ಕೊಂಡ್ರು ಒಳ್ಳೇದು. ಸೊ ಅದಕ್ಕೆ ಮುಂಚೆನೆ ಏನೋ ಒಂಚೂರು ಕಮ್ಮಿ ಇತ್ತು, ಬಾರ್ಡರ್ ಲೈನ್ ಅಲ್ಲಿ ಇತ್ತು ಅಂದ್ರೆ ಅವಾಗ್ಲೇ ಕರೆಕ್ಷನ್ ಮಾಡ್ಕೊಂಡ್ ಬಿಡ್ಬೋದು. ಅನಿಮಿಯಾ ಬಂತು ಅಂದ್ರೆ ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ಇವಾಗ ಅನಿಮಿಯಾ ಆಯ್ತು ನಾವು ಬ್ಲಡ್ ಕೊಡ್ಬೇಕು ಹಂಗೇನಿಲ್ಲ. ಬಾರ್ಡರ್ ಲೈನ್ ಅನಿಮಿಯಾ ಇರೋರಿಗೆ ನಾವು ಟ್ಯಾಬ್ಲೆಟ್ಸ್ ನಲ್ಲೇ ಟ್ರೀಟ್ ಮಾಡ್ಬೋದು. ಮಾಡ್ರೇಟ್ ಅಂದ್ರೆ 1, 8, 9 ಹಂಗಿರೋರ್ಗೆ ಇವಾಗೆಲ್ಲ ಐರನ್ ಇಂಜೆಕ್ಷನ್ಸ್ ಬಂದಿದೆ. ಎಲ್ಲಾರ್ಗೂ ನಾವು ಇನ್ನು ಬ್ಲಡ್ ತಂದು ಕೊಡ್ಬೇಕು ಅಂತ ಏನೂ ಇಲ್ಲ. ಐರನ್ ಇಂಜೆಕ್ಷನ್ಸ್ ಬಂದಿದೆ ವಿಚ್ ಆರ್ ಸೇಫ್, ಅದನ್ನ ಕೊಟ್ಕೋಬಹುದು. ತುಂಬಾ ಸಿವಿಯರ್ ಅನಿಮಿಯಾ ಆಗ್ಬಿಟ್ರೆ ಹಾರ್ಟ್ಗೆ ಪ್ರಾಬ್ಲಮ್ ಆಗತ್ತೆ, ತಾಯಿಗಾಗ್ಬೋದು, ಅಲ್ಲಿಂದ ಮಗುಗೂ ಆಗ್ಬೋದು. ಸೊ ಹಾಗಾಗಿ ಸಿವಿಯರ್ ಅನಿಮಿಯಾ ಬಂತು ಅಂದ್ರೆ ಅವಾಗ ಮಾತ್ರ ನಾವು 5 ಗ್ರಾಮ್ 6 ಗ್ರಾಮ್ಸ್ ಹಂಗೆಲ್ಲ ಇದೆ ಅಂದ್ರೆ ಮಾತ್ರ ನಾವೇನಾದ್ರೂ ಬ್ಲಡ್ ಕೊಡ್ಬೇಕಂತ ಯೋಚನೆ ಮಾಡಕ್ಕಾಗ್ಬೋದು. ಸೊ ಪ್ರೆಗ್ನೆನ್ಸಿ ಥ್ರೂ ಔಟ್ ಮಗು ತೂಕ ಚೆನ್ನಾಗಿರ್ಬೇಕು, ಮಗು ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ತಾಯಿಯಲ್ಲಿ ಎಷ್ಟು ರಕ್ತದ ಪ್ರಮಾಣ ಚೆನ್ನಾಗಿದೆಯೋ ಮಗು ತೂಕ, ಮಗು ಒಂದು ಆರೋಗ್ಯ ಏನಿದೆ ಅದಷ್ಟೇ ಚೆನ್ನಾಗಿರುತ್ತೆ. ಸೊ ನಾವು ಯೂಶಲಿ ಎವ್ರಿ 6 ವೀಕ್ಸ್ ಚೆಕ್ ಮಾಡ್ತೀವಿ ಕಂಪ್ಲೀಟ್ ಬ್ಲಡ್ ಕೌಂಟ್. ಯಾವುದೇ ಸ್ಟೇಜ್ ಅಲ್ಲಿ ಒಂಚೂರ್ ಬಾರ್ಡರ್ ಲೈನ್ ಬರ್ತಿರುವಾಗ್ಲೇ ನಾವು ಸಪ್ಲಿಮೆಂಟ್ಸ್ ಅಥವಾ ಐರನ್ ಇಂಜೆಕ್ಷನ್ಸ್ ಏನ್ ಬೇಕೋ ಕೊಟ್ಕೊಂಡ್ರೆ ಸೊ ಆ ಲಾಸ್ಟ್ ಅಲ್ಲಿ ಅಷ್ಟು ಬ್ಲಡ್ ಲಾಸ್ ಆದ್ರೂ ಆ ತಾಯಿ ತಡೆಯುವಂತ ಕೆಪಾಸಿಟಿ ಇರುತ್ತೆ. ತುಂಬಾ 9, 8 ಹಂಗಿದ್ದು ಲಾಸ್ಟ್ ಅಲ್ಲಿ ಅಷ್ಟು ಬ್ಲಡ್ ಲಾಸ್ ಆಗ್ಬಿಟ್ರೆ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಅದರಿಂದ ಕಾರ್ಡಿಯಾಕ್ ಫೇಲ್ಯೂರ್ಸ್, ಹಾರ್ಟ್ ಫೇಲ್ಯೂರ್ಸ್ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ. ಸೊ ಸ್ಟಾರ್ಟಿಂಗ್ ಇಂದಾನೆ ಆಹಾರ ಚೆನ್ನಾಗಿ ತಗೊಳ್ಳಿ. ಮೊದಲು 3 ತಿಂಗಳು ಎಲ್ಲಾರ್ದು ಸೇಮ್ ಕನ್ಸರ್ನ್. ಮೊದಲು 3 ತಿಂಗಳು ತಿನ್ನಕ್ಕೆ ಆಗ್ತಿಲ್ಲ, ವೆಯ್ಟ್ ಲಾಸ್ ಆಗ್ತಿದೆ, ವಾಮಿಟಿಂಗ್ ಆಗ್ತಿದೆ, ಅದು ಕಾಮನ್, ಅದು ಎಲ್ಲಾರ್ಗೂ ಆಗತ್ತೆ. ಬಟ್ ಅದು ಹಾರ್ಮೋನಲ್ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಇಂದ ಆಗುವಂಥದ್ದು. 14-15 ವಾರ ಆದ್ಮೇಲೆ ಅಂದ್ರೆ 4 ತಿಂಗಳು 5 ತಿಂಗಳ ಮಟ್ಟಿಗೆ ಅವಾಗ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗುತ್ತೆ. ಸೊ ಅವಾಗಿಂದ ಒಂಚೂರು ಏನ್ ತಿಂತೀರೋ ಅದನ್ನೇ ಚೆನ್ನಾಗಿ ತಿನ್ನಿ. ಅಂದ್ರೆ ಪ್ರೋಟೀನ್ ರಿಚ್ ಫುಡ್ ತಿನ್ನಿ, ಐರನ್ ರಿಚ್ ಫುಡ್ ತಿನ್ನಿ, ತರಕಾರಿ ತಿನ್ನಿ, ಸೊಪ್ಪು ತಿನ್ನಿ. ನಾನ್ ವೆಜ್ ತಿನ್ನೋರು ಮೊಟ್ಟೆ ತಿನ್ಬೋದು. ಸೊ ಹೀಗೆ ಆಹಾರದಲ್ಲೇ ಕರೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸಪ್ಲಿಮೆಂಟ್ಸ್ ತಗೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಬರುವಂಥ ಅನಿಮಿಯಾ ಎಫೆಕ್ಟ್ ಆಗುತ್ತೆ, ಸೊ ಯಾವೆಲ್ಲ ಫುಡ್ಡನ್ನು ತಗೋಬೇಕು, ಸೊ ಎಷ್ಟು ಹುಷಾರಾಗಿರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಉಂಟಾಗುವಂಥ ಅನಿಮಿಯಾ ಅಥವಾ ರಕ್ತಹೀನತೆಯ ಬಗ್ಗೆ ಹೆಚ್ಚಿನ ಮಾಹಿತಿನ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.